ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ನ 3ನೇ ಕ್ಲಾಸ್ ಆಗಿರುತ್ತೆ. ನಾನು ಆಲ್ರೆಡಿ ಇವಾಗ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಸಾದಾ ಬ್ಲೌಸ್ದು. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ನಾಳೆ ನೀವು ನಾಳೆ ನನಗೆ ಕಮೆಂಟ್ ಹಾಕಿದ್ರೆ ನಾನು ನಾಳಿದ್ದೇನೆ ನಿಮಗೆ ರಿಪ್ಲೈ ಮಾಡ್ತೀನಿ. ಅಂದರೆ ಅದು ಏನು ಮಿಸ್ಟೇಕು, ಏನು ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅನ್ನೋದನ್ನು ಹೇಳಿದ್ರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ಓಕೆನಾ? ನಾನು ಆದಷ್ಟು ಎಷ್ಟು ಈಸಿಯಾಗಿ ಆಗುತ್ತೋ, ನನಗೆ ಎಷ್ಟು ತಿಳಿದಿರುತ್ತೋ, ನಾವು ಹೆಂಗೆ ಹೊಲಿತಾ ಇದ್ದೀವಿ ಇಷ್ಟು ವರ್ಷದ 20 ವರ್ಷ 25 ವರ್ಷದ ಜರ್ನಿಯಲ್ಲಿ ನಾನು ಮಾಡ್ತಾ ಇರುವಂಥದ್ದನ್ನು ನೋಡಿಕೊಂಡು ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಸುಮ್ಮನೆ ಮಾತಾಡ್ತಾ ಇದ್ದರೆ ವಿಡಿಯೋ ಲೆಂತಿ ಆಗುತ್ತೆ. ಇದು 3ನೇ ಕ್ಲಾಸು, ಲೈನಿಂಗ್ ಬ್ಲೌಸ್ ಕಟ್ಟಿಂಗ್. ಓಕೆನಾ? ಇದರಲ್ಲೂ ಅಷ್ಟೇ ನಿಮಗೆ ನಾನು ಹೇಳಿದೆ, ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಫುಲ್ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ. ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಇವಾಗ ಫ್ರಂಟೇ ಸಪ್ರೇಟಾಗಿ ತೋರಿಸಿ. ಫ್ರಂಟು ಇವಾಗ ಡಾಟ್ ಹಾಕೋದು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೇರೆ ಸಪ್ರೇಟಾಗಿ ತೋರಿಸಿ. ಆ ಥರ ನಿಮ್ಗೆ ಯಾವುದು ಬೇಕು ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ. ನಾನು ಅದನ್ನು ಬರೀ ಅದೊಂದನ್ನೇ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿಡಿಯೋ ಹಾಕ್ತೀನಿ. ಓಕೆನಾ? ಇವಾಗ ಫ್ರಂಟ್ ಅಷ್ಟೇ ಡಾಟ್ ಹಿಡಿಯೋದು ಹೇಗೆ, ಡಾಟ್ ಹಿಡಿದ್ಬಿಟ್ಟು ಬೆಲ್ಟ್ ಹೇಗೆ ಅಟ್ಯಾಚ್ ಮಾಡೋದು, ಬೆಲ್ಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬೇಕು ಅಂದರೆ ನಿಮ್ಗೆ ಯಾವುದು ಬೇಕು ಅಂದರೆ, ಇವಾಗ ಅದರಲ್ಲಿ ಅರ್ಥ ಆಗದೆ ಇರೋದು ಬೇಕು ಅಂದರೆ ಇನ್ನೊಂದು ಸಲ ವೀಡಿಯೋ ಮಾಡಿ ಅಂದರೆ ನಾನು ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತೀನಿ. ಅಂದರೆ ಫುಲ್ ವೀಡಿಯೋ ಬೇಡ, ನಿಮ್ಗೆ ಯಾವುದು ಡೌಟ್ ಇರುತ್ತೆ ಅದ್ರ ಬಗ್ಗೆ. ಓಕೆನಾ? ಬನ್ನಿ ಇವಾಗ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ. ಓಪನ್ ಇರೋದು ಆ ಕಡೆ ಇರಬೇಕು, ಲೈನಿಂಗ್ ಈ ಕಡೆ ಇರಬೇಕು. ನಾನು ಇದಕ್ಕೆ 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಉದ್ದ ಸ್ಲೀವ್ಸ್ ಇದ್ದರೆ ನಾನು ಯಾವಾಗಲೂ 1 ಮೀಟ್ರು ಇಲ್ಲ 110 ತೊಗೋತೀನಿ. ಈ ಥರ ಉದ್ದ ಇದ್ದಾಗ ಸ್ಲೀವ್ಸು ಬಟ್ಟೆ ನೀವು 1 ಮೀಟ್ರ್ ಸಾಲೋದೇ ಇಲ್ಲ, 110 ಆ ಥರ ತೊಗೋಬೇಕಾಗುತ್ತೆ. ಓಕೆನಾ? ಮತ್ತು ಇವಾಗ ಜೈಂಟಿಂಗೆಲ್ಲ ಇಷ್ಟಿಷ್ಟು ಜೈಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು 1 ಮೀಟ್ರು ಇಲ್ಲ 110 ತೊಗೊಬಿಡ್ತೀನಿ. ಏನಾದ್ರು ಸ್ಲೀವ್ಸ್ ಏನಾದ್ರು ಹಾಫ್ ಸ್ಲೀವ್ಸ್ ಇದ್ದರೆ ಮಾತ್ರ 80 90 ಇಲ್ಲ 1 ಮೀಟ್ರ್ ಅಂತೂ ರೆಗ್ಯುಲರಾಗಿ ತೊಗೋತೀನಿ. ಸ್ವಲ್ಪ ಸಣ್ಣ ಇದ್ದಾರೆ, ಹಾಫ್ ಸ್ಲೀವ್ಸ್ ಇದೆ ಅಂದರೆ ಮಾತ್ರ 80 ಸೆಂಟಿಮೀಟ್ರ್. ನಾನು ಇವಾಗ ಮೊದಲು ಒಂದು ಕಟ್ ಮಾಡಿದೆ, ಅದು ಬರೀ 80 ಸೆಂಟಿಮೀಟ್ರ್ ಅಷ್ಟೇ ತೊಗೊಂಡಿದ್ದೀನಿ. ಯಾಕೆಂದರೆ ಸ್ಲೀವ್ಸ್ ಚಿಕ್ಕದಿತ್ತು. ಓಕೆನಾ? ಸುತ್ತಳತೆನೂ ಚಿಕ್ಕದಿತ್ತು, ಅದಕ್ಕೆ ಇದು ದೊಡ್ಡದಿದೆ ನೋಡಿ. ಸ್ಲೀವ್ಸ್ ಉದ್ದ ಇದೆ, ಇದ್ರ ಸುತ್ತಳತೆನೂ ಜಾಸ್ತಿ ಇದೆ, ಅದಕ್ಕೆ 1 ಮೀಟ್ರ್ ತೊಗೊಂಡಿದ್ದೀನಿ. ಓಕೆನಾ? ಈಗ ಇದು ಕಟಿಂಗ್ ಮಾಡೋಣ ಬನ್ನಿ. ನಾನು ಹೇಳ್ದಂಗೆ ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಓಕೆನಾ? ಫಸ್ಟಿಗೆ ನಾವು ಇವಾಗ ಕೆಳಗಡೆ ಅರ್ಧ ಇಂಚಿಗೆ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಯಾವುದೇ ಬ್ಲೌಸ್ ಆದರೂ ಅಷ್ಟೇ. ಇವಾಗ ಲೈನಿಂಗ್ ಬ್ಲೌಸ್ಗೆ 1.25 ಇಂಚು 1.5 ಇಂಚ್ ತೊಗೋತೀವಿ, ಇದಕ್ಕೆ ಬರೀ ಅರ್ಧ ಇಂಚ್ ಆದರೆ ಸಾಕು. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚಿಗೆ. ಓಕೆನಾ? ಈಗ ಬ್ಲೌಸ್ನ ಉದ್ದ ತೊಗೊಳ್ಳಿ. ನಿಮ್ಗೇನಾದರೂ ಟೇಪಲ್ಲೇ, ನಮಗೆ ಜಾಸ್ತಿ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ಅಭ್ಯಾಸ, ಆದರೆ ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋಕ್ಕೋಸ್ಕರ ನಾನು ಟೇಪಲ್ಲಿ ಯೂಸ್ ಮಾಡೋದು. ನಾನು ಜಾಸ್ತಿ ಟೇಪ್ ಯೂಸ್ ಮಾಡಲ್ಲ. ಇವಾಗ ಈ ರೀತಿ ಇರುತ್ತಲ್ಲ, ಹಿಂಗೆ ಇಟ್ಕೊಂಡ್ಬಿಡ್ತೀವಿ. ಇವಾಗ ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಓಕೆನಾ? ಈ ರೀತಿ ನಮ್ಮ ಇದು. ಆದರೆ ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಟೇಪಲ್ಲಿ ಯೂಸ್ ಮಾಡಿ ತೋರಿಸೋದು. ಓಕೆನಾ? ತೋರಿಸ್ತೀನಿ ಇಲ್ಲಿ ಟೇಪಲ್ಲಿ. ಇವಾಗ ಈ ರೀತಿ ತೊಗೊಂಡು ನಮಗೆ ರೆಡಿ ಇಲ್ಲಿಗೆ ಬರಬೇಕು. 14 ಇಂಚಿದೆ. ಓಕೆನಾ? ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ, ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ಇಲ್ಲಿ ನಮಗೆ ರೆಡಿ 14 ಇಂಚು ಬೇಕು. ಓಕೆನಾ? ಇವಾಗ ಬೆನ್ನಿನ ಉದ್ದ ತೊಗೊಳ್ಳೋಣ. ಬೆನ್ನಿನ ಉದ್ದ ಬಂದುಬಿಟ್ಟು ಇವ್ರು ಡಿಸೈನ್ ಏನು ಹೇಳಿಲ್ಲ, ಮಾಮೂಲಿ 5 ಇಂಚಿದೆ, 5 ಇಂಚ್ ಇಟ್ಕೊಳ್ಳೋಣ. ಓಕೆನಾ? 5 ಇಂಚು ಮೇಲೊಂದು 1/4 ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ? ಅಷ್ಟೇ ಇದು. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು ಯಾವಾಗಲೂ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಓಕೆನಾ? ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಇಟ್ಕೊಂಡು, ಓಕೆನಾ? ಈ ರೀತಿ 33.5 ಇದೆ. ಓಕೆನಾ? ನಿಮ್ಗೇನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಬರೆದಿಟ್ಕೊಳ್ಳಿ. ಇಲ್ಲಿ 33.5 ಅಂತ ಹಿಂಗೆ ಬರ್ಕೊಂಬಿಡಿ, ಆವಾಗ ನಿಮಗೆ ಮರ್ತೋಗಲ್ಲ. ಈ ರೀತಿ ಬರ್ಕೊಂಡು ಇದನ್ನು ಟೇಪಲ್ಲಿ 4 ಭಾಗ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ 4 ಭಾಗ ಮಾಡಿದಾಗ ನಿಮಗೆ ಸಿಗೋದು 8.25, ಅಂದರೆ 8.5, 1 ಪಾಯಿಂಟ್ ಕಡಿಮೆ ಬರುತ್ತೆ. ಓಕೆನಾ? ಇಲ್ಲಿಗೆ ಇಟ್ಕೊಳ್ಳಿ. 1 ಇಂಚು ಡಾಟ್ಗೆ ಇಟ್ಕೊಳ್ಳಿ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇಷ್ಟೇ ಇದು. ಇದು ಅರ್ಥ ಆಯಿತು ಅನ್ಕೋತೀನಿ. 8ಕ್ಕೆ 1 ಪಾಯಿಂಟ್ ಕಡಿಮೆ ಬರುತ್ತೆ. ಇದು 7.25 ಅಂತಲೇ ಲೆಕ್ಕ. ಸಾರಿ, 8.25ಗೆ 8.25 ಅಂತಲೇ ಇಟ್ಕೊಳ್ಳೋಣ. ಇದಾಯಿತು. ಈಗ ಎದೆ ಸುತ್ತಳತೆ ತೊಗೊಳ್ಳೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು ನಾನು ಉಕ್ಸ್ಪಟ್ಟಿ ಕಡೆಯಿಂದ ತೊಗೋತೀನಿ. ಈ ರೀತಿ ಈ ರೀತಿ ಇಟ್ಕೊಳ್ಳಿ. ಯಾವಾಗಲೂ ಈ ರೀತಿ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಇಟ್ಕೊಂಡು, ಇಲ್ಲಿ ಉಕ್ಸ್ಪಟ್ಟಿಯಿಂದ ಇಲ್ಲಿ ಕಂಕ್ಳು ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿವರೆಗೂ ತೊಗೊಳ್ಳಿ. ಇಲ್ಲಿ ನಮಗೆ 10 ಇಂಚಿದೆ. ಓಕೆನಾ? 10 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಎದೆ ಸುತ್ತಳತೆ 10, ಅಂದರೆ 40 ಸೈಜ್ ಬ್ಲೌಸ್ ಇದು. ಓಕೆನಾ? 40 ಸೈಜ್
ಬ್ಲೌಸ್ ಆಗುತ್ತೆ. ಓಕೆನಾ. ಈಗ ಇಲ್ಲಿಂದ ಒಂದು 2.25 ತಗೊಳ್ಳಿ ಸಾಕು. 2.25 ನೆಕ್ಕು ಮತ್ತು ಶೋಲ್ಡರು ಸೇರಿಸಿ. ನೆಕ್ಕು ಬಂದ್ಬಿಟ್ಟು ನಾನು 2.25 ತೊಗೊಂಡಿದ್ದೀನಿ. ಇದು 2.25 ಇದೆ. ರೆಡಿ 2.25 ಇದೆ. ರೆಡಿ 2.25 ಇದೆ. ನಾನು 3.25 ತೊಗೊಂಡಿದ್ದೀನಿ. ಇದೊಂದು 2.25. ಇದು 2.25. ಇದು 3.25. ಟೋಟಲ್ಲು 5.25. ಓಕೆನಾ. ಟೋಟಲ್ಲು 5.25 ಇದೆ. ಓಕೆನಾ. ಇದು 3.25 ಇದೆ. ಇದು 2.25 ಇದೆ. ಓಕೆನಾ. ಇವಾಗ ಇಲ್ಲಿಂದ ಇವ್ರು ಡಿಸೈನ್ ಏನು ಹೇಳಿಲ್ಲ, ಏನೋ ಒಂದು ಇಡಿ ಅಂತ ಹೇಳಿದ್ದಾರೆ. ಆಮೇಲೆ ಡೀಪ್ ಅಷ್ಟೇ, ಜಾಸ್ತಿ ಬ್ರಾಡ್ ಮಾಡಬೇಡಿ ಅಂತ ಹೇಳಿರೋದ್ರಿಂದ ಮಾಮೂಲಿಯಾಗಿ ರೌಂಡ್ ನೆಕ್ ಇಡ್ತೀನಿ. ಈ ರೀತಿ ಒಂದು ರೌಂಡ್ ಶೇಪ್ ಕೊಡೋಣ ಸಾಕು. ಮತ್ತು ಇವಾಗ ಸೈಡು ಅಳತೆ ತಗೊಳ್ಳೋಣ. ಈ ರೀತಿ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದು ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಬಿಡಿ. ಇಲ್ಲಿಂದನೂ ನಮಗೆ 5.25ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಜಾಯಿಂಟ್ ಮಾಡಿ, ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಈ ರೀತಿ ಜಾಯಿಂಟ್ ಮಾಡಿ, ಇಲ್ಲಿಂದ 2 ಇಂಚಿಗೆ ಇದು ಜಾಯಿಂಟ್ ಮಾಡಿ. ಓಕೆನಾ. ಇಲ್ಲಿಂದ 1 ಇಂಚಿಗೆ ಈ ರೀತಿ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈ ಥರ ಸ್ಲೀವ್ಸ್ನ ಹಿಂದೆಯಿಂದ ತೊಗೋಬೇಕು. ಓಕೆನಾ. ಈಗ ಹಿಂದೆ ಇರುತ್ತಲ್ಲ ಬ್ಯಾಕು, ಅಲ್ಲಿಂದ ನೀವು ಅಳತೆ ತೊಗೋಬೇಕು. ಮುಂದೆ ತೊಗೋಬಾರ್ದು. ಮುಂದೆ ಶೇಪ್ ತೆಗ್ದಿರ್ತೀವಲ್ಲ, ಅದಕ್ಕೋಸ್ಕರ ನೀವು ಮುಂದೆಯಿಂದ ಅಳತೆ ತೊಗೋಬಾರ್ದು. ನೋಡಿ, ಇಲ್ಲಿಂದ ಸ್ಟಿಚಿಂಗ್ 1/2 ಇಂಚ್ ಬಿಟ್ಬಿಟ್ಟು ಈ ರೀತಿ ತೊಗೊಳ್ಳಿ. ಓಕೆನಾ. ನೋಡಿ ಕರೆಕ್ಟಾಗಿದೆ. ಓಕೆನಾ. ಕರೆಕ್ಟಾಗಿದೆ. ಇವಾಗ ಇದೇನೂ ಇಲ್ಲ. ಹಿಂಗೆ ಕರೆಕ್ಟಾಗಿ ಬಂದರೆ ಏನೂ ಇಲ್ಲ. ಅಲ್ಲಿ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಬಂದಾಗ ನಾವು ಕೆಳಗೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಓಕೆನಾ. ಇವಾಗ ಇದು ಕರೆಕ್ಟಾಗಿದೆ. ಇವಾಗ ಇದು ಕಟ್ ಮಾಡ್ಕೊತೀನಿ. ಡಿಸೈನ್ ಏನಾದರೂ ಇದ್ದರೆ ನೆಕ್ನ ಕಟ್ ಮಾಡಲ್ಲ ನಾನು. ಡಿಸೈನ್ ಏನೂ ಇಲ್ಲ ಅಂದರೆ ಮಾಮೂಲಿ ನೆಕ್ ಆದರೆ ಕಟ್ ಮಾಡಿಬಿಡ್ತೀನಿ. ಓಕೆನಾ. ನಾನು ಯಾವುದೇ ನೆಕ್ ಆದ್ರೂ ಅಷ್ಟೇ ಇಲ್ಲೊಂದು 1/2 ಇಂಚ್ ಈ ರೀತಿ ಬಿಟ್ಟು ಕಟ್ ಮಾಡ್ಕೊತೀನಿ. ಏನಕ್ಕಪ್ಪ ಅಂದರೆ ನೆಕ್ಕು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಓಕೆನಾ. ಈ ರೀತಿ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಆಯಿತು. ನೋಡಿ ಇಷ್ಟೇ ಇದು ಇಲ್ಲಿಂದ. ಓಕೆ. ಇವಾಗ ಸೈಡ್ ಇಡೋಣ. ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ. ಮತ್ತು ಇವಾಗ ಕಟಿಂಗ್ ಮಾಡಿರೋ ಬ್ಲೌಸ್ನ ಈ ರೀತಿ ತೊಗೊಳ್ಳಿ. ಓಕೆನಾ. ಇವಾಗ ಇಲ್ಲಿ 1/2 ಇಂಚ್ ಬಿಡಿ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ಕೊಳ್ಳಿ. ಓಕೆನಾ. ಇದು ಕರೆಕ್ಟಾಗಿದೆ. ಈ ರೀತಿ ಒಂದೇ ಸಮಕ್ಕೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಸರಿ ಇದೆ, ನಮಗೇನು ತೊಂದರೆ ಇಲ್ಲ. ಈ ಕಡೆ ಕಟ್ ಮಾಡೋಣ. ಓಕೆ. ಆಯಿತು. ಇವಾಗ ಇಲ್ಲಿ ಒಂದ್ಸಲ ಇದನ್ನು ಮಾರ್ಕ್ ಮಾಡ್ಕೊಂಬಿಡಿ. ಓಕೆ. ಮತ್ತು ಈ ಕಡೆನೂ ಕಟ್ ಮಾಡ್ಕೊಂಬಿಡೋಣ. ಓಕೆ. ಅಷ್ಟೇ ಈಗ ಸರಿ ಇದೆ. ಇವಾಗ ಇಲ್ಲಿ 1 ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ. ಈ ರೀತಿ ಇದೆಯಲ್ಲ, ಇಲ್ಲಿಂದ ಇದು ಇಲ್ಲಿ ಯಾಕೆ 1 ಇಂಚು ಅಂದರೆ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಓಕೆನಾ. ಫ್ರಂಟ್ಗೆ ಈ ಕಡೆ ತೆಗೆದು ಬಿಡೋಣ. ಈಗ ಇಲ್ಲಿಂದ ನೀಟಾಗಿ ಒಂಥರ ಶೇಪ್ ತಗೊಳ್ಳಿ. ಇಲ್ಲಿಗೆ ಬರುತ್ತೆ. ಮತ್ತು ಶೇಪ್ ತಗೊಳ್ಳಿ. ಓಕೆನಾ. ಈಗ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇಟ್ಕೊಂಡು ಫ್ರಂಟಲ್ಲಿ ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ಆಯಿತು. ಓಕೆನಾ. ನಾವಿಲ್ಲೇನು 1/2 ಇಂಚು ಸ್ಟಿಚಿಂಗ್ ಬಿಟ್ಟಿರ್ತೀವಲ್ಲ, ಅದು ಬಿಟ್ಬಿಟ್ಟು ಈ ರೀತಿ 1/2 ಇಂಚ್ ಈ ಕಡೆ ಬಿಟ್ಟಿರ್ತೀವಲ್ಲ, ಅದನ್ನು ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇನೆ. ಇದು ರೆಡಿ ಆಯಿತು. ಓಕೆ. ಈಗ ಇಷ್ಟ ಆಯಿತು. ಈಗ ಇಲ್ಲಿಂದ
ಈ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇರುತ್ತಲ್ಲ ಇಲ್ಲಿ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. 1 ಇಂಚು. ಈ 1 ಇಂಚು ಏನಕ್ಕಪ್ಪ ಅಂದರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯೆ ಡಾಟ್ ಹೋಗುತ್ತೆ. ಅದಕ್ಕೋಸ್ಕರ ಈ 1 ಇಂಚು ಎಕ್ಸ್ಟ್ರಾ. ಓಕೆನಾ. ಈಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೀವು ಇದನ್ನೇ ಟೇಪಲ್ಲಿ ಅಳತೆ ಮಾಡ್ಕೊಂಡು ಮಾಡಿದ್ರೂ ಅಲ್ಲಿಗೆ ಬರುತ್ತೆ, ಹೀಗೆ ಮಾಡಿಕೊಂಡ್ರು ಅಲ್ಲಿಗೆ ಬರುತ್ತೆ. ಓಕೆನಾ. ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಹಿಂಗೆ ಮಾರ್ಕ್ ಮಾಡಿ ಇಲ್ಲಿ 1/2 ಇಂಟು ಸ್ಟಿಚಿಂಗಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ. ಮಾರ್ಕ್ ಮಾಡಿ ಇವಾಗ ಇದನ್ನು ಒಂದು ಸ್ಟ್ರೇಟ್ ಒಳಗೆ ಇದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ಟ್ರೇಟಾಗಿ ಹಾಕ್ಕೊಂಡ್ರೆ ಆಯಿತು. ಈಗ ಇಲ್ಲಿಂದ ಈ ಟೇಪಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತಪ್ಪ ನಮಗೆ ಇಲ್ಲಿ ಡಾಟ್ ಯಾವ ರೀತಿ ಇಟ್ಕೊಳ್ಳೋದು ಅಂದರೆ ಇಲ್ಲಿ ಇದು ಆಲ್ರೆಡಿ ಇದರಲ್ಲಿ ಹಿಡಿದಿರುತ್ತಲ್ಲ ಇದ್ರಲ್ಲಿ ತೊಗೊಳ್ಳಿ. 3/2ಗೆ ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ 1 ಇಂಚು ಈ ಕಡೆ 1 ಇಂಚು. ಓಕೆನಾ. ಇವಾಗ ಇಲ್ಲಿಂದ ಈ ರೀತಿ ತೊಗೊಳ್ಳಿ. ಓಕೆನಾ. ಇಷ್ಟೇ ನೋಡಿ. ನಿಮ್ಗೆ ಹಂಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಷ್ಟು ಈಸಿಯಾಗಿ ಮಾಡ್ಕೋಬೇಕು ಅಷ್ಟೇ. ಓಕೆನಾ. ಆಯಿತು. ಇವಾಗ ಇದನ್ನು ಸೈಡಲ್ಲಿ ಫ್ರಂಟಲ್ಲಿ ತೊಗೊಳ್ಳೋಣ. ಇವಾಗ ಜಾಯಿಂಟಿಂಗ್ ಇರುತ್ತಲ್ಲ ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ 1 ಇಂಚ್ ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಬಂದರೆ ಇಲ್ಲಿ ಡಾಟ್ ಬರುತ್ತೆ, ಆಮೇಲೆ ಸ್ಟಿಚಿಂಗಿಗೆ ಈ ಕಡೆಗೆ ಸ್ಟಿಚಿಂಗ್ಗೆ ಇಲ್ಲಿ ಡಾಟ್ಗೆ, ಅದಕ್ಕೋಸ್ಕರ 1 ಇಂಚು ಈ ಕಡೆಗೆ ತೊಗೊಂಡು ಈಗೂ ಆ ಕಡೆನೂ ಹಾಗೆ ತೊಗೊಳ್ಳಿ. ಇದನ್ನು ಸ್ವಲ್ಪ ಶೇಪ್ ಕೊಟ್ಕೊಳ್ಳಿ, ಈ ಥರ ರೌಂಡ್ ಶೇಪ್ ಅಷ್ಟೇ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಇದು ಹೇಗಿದೆ ಹಾಗೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಓಕೆನಾ. ಇಲ್ಲಿಗೆ ಮ್ಯಾಚ್ ಹಾಕ್ಕೊಳ್ಳಿ. ಇವಾಗ ಇದು ಶೇಪ್ ತೆಗೆಯೋಣ. ಇಷ್ಟೇ ಇದು. ಓಕೆನಾ. ಹಾಗೆ ಫ್ರಂಟು ಕಟ್ ಮಾಡ್ಕೊಳ್ಳೋಣ. ಓಕೆ ಆಯಿತು ನೋಡಿ. ಇವಾಗ ಈ ಕಡೆಯಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಅಂದರೆ ಡೈಲಿ ಕಟಿಂಗ್ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ನೋಡ್ತಿದ್ದಂಗೆ ಇಲ್ಲಿಗೆ ಇಷ್ಟಕ್ಕೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಇಷ್ಟೇ ಇದು. ಓಕೆನಾ. ಇದು ರೆಡಿ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಅಲ್ಲಿ 1 ಮೀಟ್ರ್ ತೊಗೊಂಡಿದ್ದೆ, ಕರೆಕ್ಟಾಗಿದೆ ಬಟ್ಟೆ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಇರೋದು ಆ ಕಡೆ ಇರಲಿ, ಕ್ಲೋಸ್ ಇರೋದು ನಮ್ಮ ಕಡೆ ಇರಲಿ. ಓಕೆನಾ. ಈಗ ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಳ್ಳಿ 1/2 ಇಂಚಿಗೆ. ಆಯಿತಾ. ಈಗ ಸ್ಲೀವ್ಸ್ನ ಉದ್ದ ನೋಡ್ಕೊಳ್ಳೋಣ. ಈ ಸ್ಲೀವ್ಸ್ನ ಉದ್ದ ಬಂದ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಇಟ್ಕೊಂಡು ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಸರಿ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೀಟಾಗಿ ಈ ರೀತಿ ಒಂದೇ ಸಮ ಇರಬೇಕು. ಇದು ಅಷ್ಟೇ ಒಂದೇ ಸಮ ಇರಲಿ. ಈ ರೀತಿ ಬಂದು ಈಗ ಬಂದು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಇಲ್ಲಿ ನೀಟಾಗಿ ತೊಗೊಂಡು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ. ಇವಾಗ ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಬಂದುಬಿಟ್ಟು ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಬಿಗಿನರ್ಸು ಈ ಥರ ಸ್ಕೇಲ್ ಯೂಸ್ ಮಾಡ್ಬೋದು. ನಿಮ್ಗೆ ಗೊತ್ತಾಗಲ್ಲ ನಮಗೆ ಕಟಿಂಗ್ ಮಾಡೋಕ್ಕೆ ಅನ್ನೋರು ಬೇಕಾದರೆ ಈ ಥರ ಮಾಡ್ಕೋಬೋದು. ಓಕೆನಾ. ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ ಇಲ್ಲಿ ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ಶೇಪ್ ಬರುತ್ತೆ ನೋಡಿ. ಇಷ್ಟೇ. ಓಕೆನಾ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಇದು. ಆರಾಮಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ. ನೀವೇನು ಕಟ್ ಮಾಡಿರ್ತೀರಲ್ಲ ಅದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಹೆಚ್ಚು ಕಡಿಮೆ ಬಂತು ಅಂದರೆ ಕೆಳಗೆ ಮೇಲೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಈಗ 1/2 ಇಂಚ್ ಸ್ಟಿಚಿಂಗ್ ಬಿಟ್ಬಿಟ್ಟು ಇದು ಹೇಗಿದೆ ಹಾಗೇ ಹಿಂಗೆ ತೊಗೊಳ್ಳಿ. ಓಕೆನಾ. ನೋಡಿ ಕರೆಕ್ಟಾಗಿ ಬಂತು ನೋಡಿ. ಇವಾಗಿದು ಕರೆಕ್ಟಾಗಿ ಬಂತು, ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ಇವಾಗ ಇದನ್ನು ನೀವು ಮೇಲೆ ಕೆಳಗೆ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇವಾಗ ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ.
ಓಕೆನಾ. ಇದಾಯಿತು. ಈಗ ಇಲ್ಲಿ ಶೇಪ್ ತೆಗಿಯೋಣ. ನಾನು ಹೇಳ್ದಂಗೆ ನಿಮ್ಮ ಬಿಗಿನರ್ಸ್ಗೆ ಸ್ಕೇಲು ಈಗೆಲ್ಲ ಒಂದು 50 ರೂಪಾಯಿ 60 ರೂಪಾಯಿಗೆಲ್ಲ ಸಿಗುತ್ತೆ. ಸ್ಕೇಲ್ ತೊಗೊಂಬಿಡಿ, ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಓಕೆನಾ. ಇಲ್ಲ ಅಂದರೆ ನೀವು ಹಂಗೇ ಶೇಪಲ್ಲಿ ಕಟ್ ಮಾಡಬೇಕಾಗುತ್ತೆ. ಒಟ್ಟಲ್ಲಿ ಬಿಗಿನರ್ಸ್ಗಾದರೆ ನನಗೆ ಈ ಸ್ಕೇಲ್ ಇದ್ದರೆ ತುಂಬಾ ಒಳ್ಳೆಯದು. ತುಂಬ ಜನ ಸ್ಲೀವ್ಸ್ ಕಟಿಂಗ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಈ ಥರ ಸ್ಕೇಲ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಸ್ವಲ್ಪ ದಿನ ನೀವು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡೋವರೆಗೂ ತೊಗೊಳ್ಳಿ. ಆಮೇಲೆ ನಿಮ್ಗೆ ಅಭ್ಯಾಸ ಆದಮೇಲೆ ಅದನ್ನು ಅವಾಯ್ಡ್ ಮಾಡ್ಬೋದು. ಓಕೆನಾ. ಇದನ್ನ ಹ್ಯಾಚ್ ಹಾಕ್ಕೊಳ್ಳೋಣ. ಆಯಿತು. ಓಕೆ. ಇವಾಗ ಇದರಲ್ಲಿ ಪೀಸ್ ಇದೆಯಲ್ಲ, ಇಲ್ಲಿ ಈ ಥರ ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ಸಾಕು. ಓಕೆನಾ. ಇಲ್ಲ ಈ ಕಡೆಯಿಂದ ತೊಗೋತೀನಿ ಅಂದರೂ ತೊಗೋಬೋದು ನೀವು. ನೋಡಿ, ಈ ರೀತಿನಾದರೂ ತೊಗೋಬೋದು. ಇದು ಜಾಯಿಂಟಿಂಗ್ ಮಾಡ್ಕೊಳ್ಳೋಕ್ಕೆ. ಓಕೆನಾ. ಸೈಡ್ ಇಡೋಣ. ಇವಾಗ ಇದು ಕೆಳಗಡೆ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಬಿಡೋಣ. ಈ ಕಡೆನೂ ಇದೆ. ಓಕೆ. ಈ ರೀತಿ ಇದೆಯಲ್ವಾ. ಈಗ ಉಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ ತಗೋತೀನಿ, ಯಾಕೆಂದರೆ ಇಲ್ಲಿ ನಮಗೆ ಬಟ್ಟೆ ಸಾಕಾಗ್ತಾ ಇಲ್ಲ, ಅದಕ್ಕೋಸ್ಕರ. ಓಕೆ. ಈ ರೀತಿ ಮಾಡಿಕೊಂಡೆ. ಇಲ್ಲಿಂದ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಸೇರಿಸ್ಕೊಳ್ಳಿ. ಓಕೆನಾ. ಸೇರಿಸ್ಕೊಂಡು ಇದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಹಿಂಗೆ ತಗೊಳ್ಳಿ. ಈ ರೀತಿ ಬಂತು. ಇದನ್ನು ಅಷ್ಟು ಸ್ಟ್ರೇಟಾಗಿ ತಗೊಳ್ಳಿ. ಓಕೆ. ಈ ರೀತಿ ಐತೆ. ಇದು ಅದೇ ಹೆಚ್ಚು ಕಡಿಮೆ ಇದ್ರೆ ನೋಡಿ ಕಟ್ ಮಾಡ್ಕೊಳ್ಳಿ. ಇದು ಯಾಕೆಂದರೆ ಏರುಪೇರು ಇರುತ್ತೆ, ಅದಕ್ಕೆ. ಒಂಚೂರು ಮೇಲೆ ಬರುತ್ತೆ ಅಷ್ಟೇ. ಇಲ್ಲಿ ಕೆಳಗಡೆ ಒಂಚೂರು ಕಟ್ ಮಾಡಿದ್ಮೇಲೆ ಅದಕ್ಕೆ ಹಿಂಗೆ ತೊಗೊಂಡು ಇಲ್ಲಿ ಸ್ಟ್ರೈಟಾಗಿ ತಗೊಳ್ಳಿ. ಆಯಿತು. ಇವಾಗ ನೀವು ಇದರಲ್ಲೇ ಅಳತೆ ತೊಗೋತೀನಿ ಅಂದರೆ ಈ ರೀತಿ ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಬಂತು. ಈಗ ಇಲ್ಲಿವರೆಗೂ ಮಾರ್ಕ್ ಮಾಡಿ. ಓಕೆನಾ. ಇಷ್ಟೇ. ಓಕೆನಾ. ಆಯಿತು. ಇದರಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ ಜಾಯಿಂಟ್ ಮಾಡ್ಕೊಂಡು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾಡ್ಕೋಬೋದು. ಮುಖ್ಯವಾಗಿ ನಮ್ಗೆ ಅವೆರಡೇ ಬೇಕಾಗಿರೋದು, ಇವೆರಡು ಆಗುತ್ತೆ. ಕಟ್ ಮಾಡ್ಕೊಂಡ್ಬಿಡೋಣ. ಅಳತೆ ಪ್ಲಸ್ ಇಡೋಣ. ಇದು ತುಂಬ ಹಳೆಯ ಬ್ಲೌಸ್ ಅಂತಲೇ ಹೇಳ್ಬೋದು. ತುಂಬ ಹಳೇದು. ಯಾವಾಗಲೂ ತೊಗೊಂಡಿರೋದನ್ನ ಈಗ ಹೊಲಿಸ್ತಾ ಇದ್ದಾರೆ ಅವರು. ತುಂಬ ದಿನ ಇಟ್ಕೊಂಡು ಹೊಲಿಸೇ ಇಲ್ಲ. ಫ್ರಿಲ್ ಸ್ಯಾರಿಗಳು ಬರ್ತಾಯಿತ್ತು, ನೀವು ನೋಡಿರ್ಬೋದು. ಆ ಸ್ಯಾರಿ ಇದು ಬ್ಲೌಸು. ತೋರಿಸ್ತೀನಿ ಸೀರೆನ ಆಮೇಲೆ. ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಏನಾಗುತ್ತೆ, ಈ ಬ್ಯಾಕಿಗೆ ತೊಗೊಂಡ್ಬಿಟ್ರೆ ನಾವು ಫ್ರಂಟಿಗೆ ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಓಕೆನಾ. ಯಾಕೆಂದರೆ ಉದ್ದ ಸ್ಲೀವ್ಸ್ ಇರೋದ್ರಿಂದ ಸ್ಲೀವ್ಸ್ಗೆ ಫಸ್ಟ್ ತೊಗೊಂಬಿಡೋಣ ಬಟ್ಟೆನ. ಇಲ್ಲ ಅಂದರೆ ಅದೇ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಬಟ್ಟೆ ಸಾಕಾಗಿಲ್ಲ ಅಂದರೆ ಬಟ್ಟೆನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇದು ಸ್ಲೀವ್ಸ್ನ ಅಂದರೆ ಈ ರೀತಿ ಇದೆ. ಇದು ಈ ರೀತಿ ಬರುತ್ತೆ. ಇಲ್ಲ ಆಗುತ್ತೆ. ಇಲ್ಲಿ ಫ್ರಂಟಿಗೆ ಬಂದ್ರೂ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ.
ಹಂಗೂ ಅದು ಆಗಲ್ಲ ಅಂದರೆ ಆಮೇಲೆ ಬೇಕಾದರೆ 1 ಇಂಚ್ ಇದನ್ನು ತೆಗೆದುಬಿಟ್ಟು ಮಾಡ್ಕೋಬೋದು. ಯಾಕೆಂದರೆ ಇಲ್ಲೂ ಜಾಯಿಂಟಿಂಗ್ ಬರುತ್ತಲ್ವ, ಮತ್ತು ಇಲ್ಲೂ ಜಾಯಿಂಟಿಂಗ್ ಬರುತ್ತೆ, ಇಲ್ಲೂ ಜಾಯಿಂಟಿಂಗ್ ಬರುತ್ತೆ. ಹಂಗಾಗಿ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ. ಇಲ್ಲಿ ಈ ಥರನೇ ಕಟ್ ಮಾಡ್ಕೊತೀನಿ. ಈ ಬಟ್ಟೆನ ತೆಗೆದು ಇಲ್ಲಿ ಸೈಡ್ಗೆ ಹಾಕ್ಕೋಬೋದು. ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ಅದೇ ನಾನು ಹೇಳ್ದಂಗೆ ಏನಾದರೂ ಮಾಡ್ಬೋದು. ನೋಡೋಣ. ಸ್ಲೀವ್ಸ್ನ ಕಮ್ಮಿ ಮಾಡ್ತೀನಿ, ಉದ್ದನ ಬಟ್ಟೆ ಕಮ್ಮಿ ಆಯಿತು ಅಂದ್ಬಿಟ್ಟು ಆವಾಗ ಅರ್ಥ ಮಾಡ್ಕೋತಾರೆ. ಸ್ವಲ್ಪ ಇದು ಐರನ್ ಮಾಡಬೇಕಿತ್ತು, ಮಾಡಿಲ್ಲ. ನೋಡೋಣ. ಜಾಸ್ತಿ ಬಟ್ಟೆ ಇದು ಮಾಡೋದು ಬೇಡ, ಯಾಕೆಂದರೆ ನಮಗೆ ಬಟ್ಟೆ ಸಾಕಾಗಲ್ಲ. ಸ್ವಲ್ಪನೇ ಬಿಟ್ಟು ಕಟ್ ಮಾಡ್ತೀನಿ. ನೋಡಿ, ರೆಡಿ ಆಯಿತು. ಓಕೆ, ಆಮೇಲೆ ನೋಡೋಣ. ಇವಾಗಿಲ್ಲ ಆಯಿತು. ಇದರಲ್ಲಿ ನಾವು ಬೆಲ್ಟ್ಗೆ ಮತ್ತು ಸ್ಲೀವ್ಸ್ಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬಟ್ಟೆ. ಬೆಲ್ಟ್ಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡೋಣ. ಓಕೆನಾ? ಈ ರೀತಿ ಕಟ್ಟಿಂಗ್ ಆಯಿತು. ಇದು ಬಂದ್ಬಿಟ್ಟು ಲೈನಿಂಗ್ ಬ್ಲೌಸು, ಸ್ಲೀವ್ಸ್. ಓಕೆನಾ? ಈ ರೀತಿ ಬಂತು. 40 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇವಾಗ ಇದರಲ್ಲಿ ನಿಧಾನವಾಗಿ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಿಚಿಂಗ್ ವೀಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ. ಓಕೆನಾ? ನಾನು ಆಲ್ರೆಡಿ ಹಾಕಿರೋ ವೀಡಿಯೋದಲ್ಲಿ ಏನಾದರೂ ಸಾದಾ ಬ್ಲೌಸಲ್ಲಿ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.